ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗೃಹ ಮಂತ್ರಿಗಳು ಒಂದು ತಜ್ಞರ ಸಮಿತಿ ರಚನೆ ಮಾಡಿದರು. ಈ ತಜ್ಞರ ಸಮಿತಿಯವರು ನಮ್ಮ KACAಗೆ ಶುಕ್ರವಾರ ಭೇಟಿ ನೀಡಿ ನಾವೇನೇನು ಫೇಸ್ 1ದಲ್ಲಿ ಕಾಮಗಾರಿಗಳು ಮಾಡ್ತೀವಿ ಅಂತ ಹೇಳಿದ್ವಿ, ಆ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಮುಗ್ದಿದೆ ಅನ್ನೋದಕ್ಕೆ ತಜ್ಞರ ಸಮಿತಿಯವರು ಶುಕ್ರವಾರ ಭೇಟಿ ಮಾಡಿದರು. ತಜ್ಞರ ಸಮಿತಿ ಭೇಟಿ ಆದಮೇಲೆ ನಮ್ಮ ಗೃಹ ಮಂತ್ರಿಗಳಿಗೆ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈಗ ಗೃಹ ಮಂತ್ರಿಗಳು ಈಗ ನಡೆದ ಚರ್ಚೆಯಲ್ಲಿ ನಮಗೆ IPL ಮ್ಯಾಚ್ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅಧಿಕೃತವಾಗಿ ಇವಾಗ ನಮಗೆ ಮ್ಯಾಚ್ ನಡೆಸಲಿಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಧಿಕೃತವಾಗಿ ನಮಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಈ ಗೃಹ ಮಂತ್ರಿಗಳು ಹೇಳಿರೋದು, ಈ ಪರ್ಮಿಷನ್ ಜೊತೆಗೆ ನಮ್ಮ SOP ಏನಿದೆ ಆ SOPನ ಪೂರ್ತಿ ಅಳವಡಿಕೆ ಮಾಡಬೇಕು. ಪ್ರೇಕ್ಷಕರ ಸುರಕ್ಷತೆಗೆ ಏನೇನು ಬೇಕು, ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಪ್ರತಿಯೊಂದು ಅಳವಡಿಕೆ ಮಾಡಿ ಇದೊಂದು ಮ್ಯಾಚ್ ನಡೆಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರಿಗೆ, ನಮ್ಮ ತಜ್ಞರ ಸಮಿತಿ ಅಧ್ಯಕ್ಷರಾದಂಥ ಮಹೇಶ್ವರ್ ರಾವ್ ಅವ್ರಿಗೆ, ಮತ್ತು ನಮ್ಮ ತಜ್ಞರ ಸಮಿತಿ ಕಾರ್ಯದರ್ಶಿಯಾದಂಥ ಸೀಮನ್ ಸಿಂಗ್ ಅವರಿಗೆ, ಪೊಲೀಸ್ ಕಮಿಷನರು, ಮತ್ತು ಇತರ ಹಲವಾರು ಇಲಾಖೆಗಳಿಂದ PWD ಆಗಿರ್ಬೋದು, ಫೈರ್ ಫೋರ್ಸ್ ಆಗಿರ್ಬೋದು, ಮತ್ತು ಮೆಡಿಕಲ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿರ್ಬೋದು, ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೂ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ RCB ಅವರು ಹೇಳಿರೋ ಪ್ರಕಾರ 5 ಮ್ಯಾಚ್ಗಳನ್ನು ಇಲ್ಲಿ ಆಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಪ್ಲೇ ಆಫ್ ಮ್ಯಾಚು ಮತ್ತು ಒಂದು ಫೈನಲ್ಸು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಸರ್, ಏನೇನು ಸುರಕ್ಷತೆಗೆ ಬೇಕು ಎಲ್ಲವನ್ನು ಅಳವಡಿಕೆ ಮಾಡಿ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಪರ್ಮಿಷನ್ ಸಿಕ್ಕಿದೆ. ನಮ್ಮ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ಇವತ್ತು BCCI ಮೀಟಿಂಗ್ರಿಂದ ಅವರು ಅಲ್ಲಿ ಡೆಲ್ಲಿನಲ್ಲಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ನಮ್ಮ ಸುಜಿತ್ ಸೋಮಸುಂದರ್ ಅವರು, ಮಾಜಿ ಆಟಗಾರರು, ಭಾರತ ಆಟಗಾರರು, ಅವರು ನಮ್ಮ ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿ ಇವತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಪರ್ಮಿಷನ್ ಪಡೆದಿದ್ದೀವಿ. ಸುಜಿತ್. ಸೊ ಇವತ್ತು ನಮ್ಮ ವಿನಯ್ ಸರ್ ಹೇಳೋ ಹಾಗೆ ಇವತ್ತು ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ಫೈನಲ್ ಪರ್ಮಿಷನ್ ಸಿಕ್ಕಿದೆ. ಈಗ ನಮ್ಮ ಡಾಕ್ಟರ್ ಪರಮೇಶ್ವರಪ್ಪ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಲ್ ಆಗಿ ಎಲ್ಲರೂ ಅವರು ಅಬ್ಸರ್ವ್ ಮಾಡಿ, ನಮ್ಮ ಪೊಲೀಸ್ ಕಮಿಷನರ್ ಅವರ ಟೀಮು, ಸೀಮನ್ ಸಿಂಗ್ ಅವರ ಟೀಮು, ಆಮೇಲೆ ಎಕ್ಸ್ಪರ್ಟ್ ಕಮಿಟಿ ಚೇರ್ ಮಾಡಿರುವಂಥ ಮಹೇಶ್ವರ ರಾವ್ ಅವರು ಎಲ್ಲ ಎಕ್ಸಾಮಿನ್ ಮಾಡಿ, ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಓಕೆ ಕೊಟ್ಟಿರೋದ್ರಿಂದ ನಮಗೆ ಹೋಗಿ ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಸ್ಬೋದು ಅಂತ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಒಂದು ಒಳ್ಳೆ ಒಂದು ಸುದ್ದಿ ಅದು. ಯಾಕಂತಂದರೆ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲರಿಗೂ ಗೊತ್ತಿರೋ ಹಾಗೆ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಸ್ಟೇಡಿಯಮ್ಸು. ಎಲ್ಲ ಫ್ಯಾನ್ಸು ಕಾತುರದಿಂದ ಮ್ಯಾಚಸ್ ಬರುತ್ತಾ ಬರಲ್ವಾ ಅಂತ ಒಂದು ಸಸ್ಪೆನ್ಸ್ ಇತ್ತು. ಬಟ್ ಖಂಡಿತವಾಗ್ಲೂ ಇವಾಗ ಕ್ರಿಕೆಟ್ಗೆ ಒಳ್ಳೆಯದಾಗುತ್ತೆ. ಎಲ್ಲರೂ ಪರ್ಮಿಷನ್ ಸಿಕ್ಕಿದೆ. ಬೆಂಗಳೂರಲ್ಲಿ ಮ್ಯಾಚ್ ಆಡೋದಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದೀವಿ. ಏನೆಲ್ಲ ಬಂದ್ ಮಾಡ್ಕೊಂಡಿದ್ದೀವಿ ಪ್ರಿಪ್ರೇಷನ್, ಸಮಸ್ಯೆಗಳಾದಾಗ ವೈಟಿಂಗ್ ಆಗಿರ್ಬೋದು. ಎಲ್ಲ ಡೀಟೇಲ್ಸ್ ನಾವು ಹೇಳಿರೋ ಹಾಗೆ ಅವರು ರೆಕಮೆಂಡೇಷನ್ಸ್ ಏನಿತ್ತು ಅಂತಂದರೆ ಗೇಟ್ ಸ್ವಲ್ಪ ವೈಡನ್ ಮಾಡಬೇಕಾಗಿತ್ತು ಅಂತ. ಸೊ 9 ಮೀಟರ್ಸ್ ಅಂದರೆ 18 ಅಡಿ ಗೇಟ್ ಇರೋದ್ರಿಂದ ಹೊರಗಡೆ ಹೋಗೋಕ್ಕೆ, ಆಚೆ ಬರೋಕ್ಕೆ ಸೌಲಭ್ಯಗಳು ಮಾಡ್ಕೊಂಡಾಗಾಯಿತು. ಪ್ಲಸ್ ಅಲ್ಲಿ ಆ್ಯಂಬ್ಯುಲೆನ್ಸಸ್ ನಾವು ಒಳಗಡೆ, ಆಮೇಲೆ ಒಂದು 4 ಒಳಗಡೆನೂ ಇಟ್ಟಿರ್ತೀವಿ ಸ್ಟೇಡಿಯಂ ಒಳಗಡೆ. ಹೊರಗಡೆನೂ ಕೂಡ ಆಲ್ಮೋಸ್ಟ್ 8 to 10 ಆ್ಯಂಬ್ಯುಲೆನ್ಸಸ್ ಇರುತ್ತೆ. ಸೊ ಏನಾರ ಅನ್ಟುವರ್ಡ್ ಇನ್ಸಿಡೆಂಟ್ ಆದರೆ ಸೊ ಅಟೆಂಡ್ ಮಾಡ್ಬೋದು ಇಮಿಡಿಯೇಟಾಗಿ ಅಂತ. ಸೊ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡ ಕೆಲವೊಂದು ಸಜೆಷನ್ಸ್ ಕೊಟ್ಟಿರೋ ಪ್ರಕಾರನೇ ನಾವು ಅದೆಲ್ಲ ನೀರಿನ ಸೌಲಭ್ಯಗಳೆಲ್ಲ ಮಾಡಿಕೊಟ್ಟಿದ್ದೀವಿ. ಸೊ ಅದೆಲ್ಲನೂ ಮಾಡಿರೋದ್ರಿಂದ ಎಕ್ಸ್ಪರ್ಟ್ ಕಮಿಟಿ ಅದನ್ನೆಲ್ಲ ನೋಡಿ ಓಕೆ ಮಾಡಿದ್ದಾರೆ. ಪಂದ್ಯ ಆಯೋಜನೆ ಜೊತೆಗೆ 2ನೇ ಹಂತದ ಮತ್ತು 3ನೇ ಹಂತದ ಸುರಕ್ಷತಾ ಕ್ರಮಗಳನ್ನು ಕೂಡ ಕಾಮಗಾರಿ ಮಾಡಬೇಕು ಅಂತ ಹೇಳಿದ್ರು. ಆ ಕಾಮಗಾರಿ ಈಗ ಆಗ್ತಾ ಇದೆಯಾ, ಹೇಗೆ ಆಗ್ತಿದೆ? ಸೊ ಫೇಸ್ 2 ಫೇಸ್ 3ಗೆ ಏನು ಇನಿಷಿಯಲ್ ನಾವು ಪ್ರಿಪರೇಷನ್ ಮಾಡಬೇಕಾಗಿರೋವಂಥ ಒಂದು ಫೆಸಿಲಿಟೀಸು ಆಗಲಿ, ಒಂದು ಸೌಲಭ್ಯ ಮಾಡಿಕೊಡ್ಬೇಕಾಗಿರೋದು ಕೊಟ್ಟಿದ್ದೀವಿ. ಸೊ ಅದು ಕ್ರಮಾತ್ಮಕವಾಗಿ ಅದನ್ನ ಮುಂದುವರಿಸ್ತೀವಿ. ಸರಿ, ಓಕೆ. ಧನ್ಯವಾದಗಳು ಸರ್ ಎಲ್ಲರೂ. ಥ್ಯಾಂಕ್ ಯು. ಧನ್ಯವಾದ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.